ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಅಣ್ಣ ಮತ್ತೆ ಫೋನ್ ಮಾಡ್ತವ್ರೆ, ಎತ್ತಿ ಏನು ಅಂತ ಕೇಳೋಣ. ಏನ್ ಜೀವ ಸ್ಯಾನೆ ನೊಂದ್ಕೊಬಿಡ್ತದೆ. ಇಲ್ಲ, ನಾನು ಮಾತಾಡೋಕ್ಕಿಲ್ಲ. ನನ್ನ ಮನಸ್ಸು ಬದಲಾಗ್ಬಿಡ್ತದೆ. ಎತ್ತು ಅಂದ್ರೆ ಎತ್ಬೇಕಟ್ಟೆಯ. ಮಾತಾಡು. ಹಾಯ್ ರುದ್ರ ಅವ್ರೆ, ನಿಮ್ ಉಸ್ತಾದ್ ಬೈದ್ರು ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ? ಈಸ್ಯ ನಿಮಗೆ ಹೆಂಗೋ ಗೊತ್ತಾಯ್ತು ಬಿಡಿ, ಅಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ? ನೋಡಿ, ಜೀವನದಲ್ಲಿ ಸೋಲು ಗೆಲುವು ಎಲ್ಲ ಕಾಮನ್. ಆದ್ರೂ ಟೀಚರ್ ಅಮ್ಮ, ಕುಸ್ತಿ ವಿಚಾರದಾಗೆ ನಾನು ಯಾವತ್ತೂ ಸೋತೆ ಇಲ್ಲ. ಈಗ್ಲೂ ಅಷ್ಟೇ, ನೀವ್ ಸೋಲ್ತೀರಾ ಅಂತ ಯಾರು ಹೇಳಿದ್ದು? ಉಸ್ತಾದ್ರು ನನ್ನ ಗಡಿ ಮನೆಯಿಂದ ಆಚೆ ಹಾಕ್ಬಿಟ್ರು. ಯಾಕೆ ನನಗೆ ಕುಸ್ತಿನ ಹೇಳ್ಕೊಡಕ್ಕಿಲ್ಲ. ಹಾಗೇನೂ ಇಲ್ಲ, ನೀವು ಅವ್ರ ಮೆಚ್ಚಿನ ಶಿಷ್ಯ. ಅವ್ರು ನಿಮ್ಮನ್ನ ಯಾವತ್ತೂ ಬಿಟ್ಕೊಡಲ್ಲ. ಹಂಗಂತೀರ? 100ಕ್ಕೆ 100 ಬಿಟ್ಕೊಡಲ್ಲ. ನನಗೆ ಯಾಕೋ ಮನಸ್ಸಿನಾಗೆ ಪಶ್ಚಾತ್ತಾಪ ಕಾಡ್ತೈತೆ. ಪಶ್ಚಾತ್ತಾಪನ? ಯಾಕೆ? ನಾನು ಪಿರುತಿ ಮಾಡಿದ್ದಕ್ಕನೆಯ ಇದೆಲ್ಲ ಆಯ್ತೇನೋ ಅಂತ. ಪ್ರೀತಿ ಅಂದ್ರೆ ಹೆಮ್ಮೆ ಪಡೋ ವಿಚಾರ ರುದ್ರ ಅವ್ರೆ, ಪಶ್ಚಾತ್ತಾಪ ಪಡೋ ವಿಚಾರ ಅಲ್ಲ. ಮೊದಲೆಲ್ಲ ಹಿಂಗೆ ಆಗ್ತಿರ್ಲಿಲ್ಲ ಟೀಚರ್ ಅಮ್ಮ. ಒಂದ್ಕಿತನು ಗಡಿ ಮನೆಗೆ ಹೋಗೋದನ್ನ ತೆಪ್ಪಿಸ್ತಿರ್ಲಿಲ್ಲ. ಪಿರುತಿ ಮಾಡಿದ ಮೇಕೆನೆಯ ಇದೆಲ್ಲ ಆಗಿದ್ದು. ನಿಮ್ ತಪ್ಪನ್ನ ಪ್ರೀತಿ ಮೇಲೆ ಯಾಕೆ ಹೊರಿಸ್ತೀರಾ? ಪ್ರೀತಿ ಯಾವತ್ತು ಕೈ ಹಿಡಿದು ನಡೆಸುತ್ತೆ ಹೊರತು ಬೀಳ್ಸಲ್ಲ. ಪ್ರೀತಿಗೆ ತಾವ್ರೆ ಹೂ ಇದ್ದಾಗೆ, ಮನ್ಸನ್ನ ತೇಲ್ಸೋದ್ ಗೊತ್ತೇ ಹೊರತು ಮುಳುಗ್ಸೋದ್ ಗೊತ್ತಿಲ್ಲ. ಪ್ರೀತಿ ಮಾಡಿದ್ರೆ ಬರೀ ಪ್ರೀತಿ ಮಾಡ್ಕೊಂಡೇ ಇರ್ತೀನಿ ಅನ್ನೋದು ತಪ್ಪು. ಗರಡಿ ಮನೆಗೆ ತೊಂದರೆ ಆಗುತ್ತೆ ಅಂತ ಪ್ರೀತಿಸೋ ಹುಡುಗಿನ ಬಿಟ್ಬಿಡ್ತೀನಿ ಅನ್ನೋದು ತಪ್ಪು. ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಈಗ ನನ್ನ ನೋಡಿ, ನನಗೂ ಫ್ಯಾಮಿಲಿ ಇದೆ. ಫ್ಯಾಮಿಲಿಗೋಸ್ಕರ ಸ್ಕೂಲನ್ನು ಬಿಟ್ಬಿಡ್ತೀನಾ ಅಥವಾ ಸ್ಕೂಲ್ಗೋಸ್ಕರ ಫ್ಯಾಮಿಲಿನ ಬಿಟ್ಬಿಡ್ತೀನಾ? ಅದು ನನ್ನ ಕುಟುಂಬ, ನಾನು ಪ್ರೀತಿಸೋ ಜೀವ, ಸ್ಕೂಲು ಎಲ್ಲವನ್ನೂ ನಿಭಾಯಿಸ್ತಿಲ್ವಾ? ನೀವು ಹಾಗೆ ಎಲ್ಲ ನಿಭಾಯಿಸೋದನ್ನ ಕಲೀರಿ. ನೋಡಿ, ಈ ಸಲ ನೀವು ಪಂದ್ಯ ಆಡೇ ಆಡ್ತೀರಾ, ಗೆದ್ದೇ ಗೆಲ್ತೀರಾ. ನಿಮ್ ಜೊತೆ ನಾನಿದ್ದೀನಿ, ಧೈರ್ಯವಾಗಿರಿ.